ಮುಳ್ಳು ಸೌತೆದು ಅಪ್ಪ ಹೇಗೆ ಮಾಡೋದಂತ ನಾನು ಹೇಳ್ತೇನೆ ಈಗ. ಈಗ ನಾನಿಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಇದನ್ನು 8 ಗಂಟೆ ಕಾಲ ನೆನೆ ಹಾಕಬೇಕು. ನೆನೆ ಹಾಕಿದ ಮೇಲೆ ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಅದರ ಜೊತೆಗೆ ಈ ಮುಳ್ಳು ಸೌತೆ ಸಿಪ್ಪೆಯನ್ನು ತೆಗೆದು ಸಣ್ಣಗೆ ಕಟ್ ಮಾಡಿ ಈ ಅಕ್ಕಿ ಜೊತೆಗೆ ಸೇರಿಕೊಂಡು ಸ್ವಲ್ಪ ತರಿಯಾಗಿ ರುಬ್ಬಬೇಕು. ತುಂಬ ನೈಸ್ ಆಗಬೇಕಂತೇನಿಲ್ಲ. ಹಾಗೆ ರುಬ್ಬಬೇಕಿದ್ರೆ ಅದರ ಜೊತೆಗೆ ಜೀರಿಗೆ, ಕಾಳು ಮೆಣಸು, ರುಚಿಗೆ ನಿಮಗೆ ಎಷ್ಟು ಬೇಕು ಬೆಲ್ಲ ಅಷ್ಟು, ಹಾಗೆ ಜೊತೆಗೆ ಉಪ್ಪು ಹಾಕಿ ರುಬ್ಬಬೇಕು. ರುಬ್ಬಿ ಆದಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಅದು ಈ ಥರ ಹಿಟ್ಟಾಗ್ತದೆ. ಈ ಥರ ಈಗ ಅಪ್ಪದ ಕಾವಲಿಯನ್ನು ಒಲೆಯ ಮೇಲೆ ಇಟ್ಟು, ಒಲೆ ಆದರೂ ಆದೀತು, ಗ್ಯಾಸ್ ಇದ್ದವರು ಗ್ಯಾಸು, ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಹೀಗೆ ಕಾವಲಿ ಕಾಯಬೇಕು. ಅಪ್ಪದ ಕಾವಲಿ ಕಾದ ಮೇಲೆ ತೆಂಗಿನ ಎಣ್ಣೆ ಹಾಕಿ ಈಗ ಹಿಟ್ಟನ್ನು ಈ ಕಾವಲಿಗೆ ಹಾಕಬೇಕು. ಹೀಗೆ ಬೆಳಿಗ್ಗೆ ಅರ್ದಿಟ್ಟು ಅಥವಾ ಮಧ್ಯಾಹ್ನದೊತ್ತಿಗೆ ಅರ್ದಿಟ್ಟು ಸಂಜೆ ಮಾಡಿದರೂ ಆಗ್ತದೆ. ಅದರ ಕೂಡಲೇ ಬೆಳಿಗ್ಗೆ ಅರ್ದಿಟ್ಟು ಮಾಡಿದರೂ ಆಗ್ತದೆ. ಬೆಳಿಗ್ಗೆ ಅರ್ದಿಟ್ಟು ಸ್ವಲ್ಪ ಸಂಜೆ ಆಗುವಾಗ ಮಾಡಿದರೆ ಸ್ವಲ್ಪ ಅದು ಉಬ್ಬಿ ಬರ್ತದೆ ಹಿಟ್ಟು. ಹೀಗೆ ಇನ್ನು ಅದಕ್ಕೀಗ ಮುಚ್ಚಬೇಕು. ಬೇಯಲಿಕ್ಕೇನು ತುಂಬ ಹೊತ್ತು ಬೇಕಾಗಿಲ್ಲ. ಅದು ಬೇಯಬೇಕಿದ್ರೆ ಸ್ವಲ್ಪ ಹೊತ್ತು ಸಾಕಾಗ್ತದೆ, 5-10 ನಿಮಿಷ. ಸಂಜೆ ಹೊತ್ತಿಗೆ ಕಾಫಿ ಕುಡಿಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಮಕ್ಕಳಿಗೂ ಸಹ ಇಷ್ಟ ಆಗ್ತದೆ. ಇದೇ ಹಿಟ್ಟಿನಲ್ಲಿ ತವಾದಲ್ಲಿ ದೋಸೆ ಕೂಡ ಮಾಡ್ಬೋದು, ಇದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು. ಇದಕ್ಕೆ ಮಾತ್ರ ಕೊಬ್ಬರಿ ಎಣ್ಣೆನೇ ಉಪಯೋಗಿಸಬೇಕು. ಕೊಬ್ಬರಿ ಎಣ್ಣೆ ಉಪಯೋಗಿಸಿದರೆ ರುಚಿ ಒಳ್ಳೆಯದಿರ್ತದೆ. ಸಣ್ಣ ಉರಿಯಲ್ಲಿ ಇಡಬೇಕು. ದೊಡ್ಡ ಉರಿಯಲ್ಲಿ ಇಟ್ಟರೆ ಅದು ಒಮ್ಮೊಮ್ಮೆ ಕಪ್ಪಾಗ್ಬೋದು, ಸೀದೋಗ್ತದೆ. ಯಾಕೆಂದರೆ ಬೆಲ್ಲ ಹಾಕಿದಲ್ಲ ಹಾಗೆ. ಹೀಗೆ ಮೆಲ್ಲ ಬೀಸಬೇಕು ಇದನ್ನು. ಹೀಗೆ ಬೀಸಿ ಹೀಗೆ ಅದನ್ನು ಮಗುಚಿ ಹಾಕಬೇಕು. ಮಗುಚಿ ಹಾಕೋದು ಯಾಕಂದರೆ 2 ಕಡೆ ಕೂಡ ಬೇಯಬೇಕಲ್ಲ. ಹೀಗೆ ಈ ಥರ ತುಂಬ ಹೊತ್ತೇನು ಬೇಕಂತಿಲ್ಲ ಇದಕ್ಕೆ. ಸ್ವಲ್ಪ ಇದ್ದರೆ ಬೇಯ್ತದೆ. ಇನ್ನೊಮ್ಮೆ ಹೀಗೆ ಮಗುಚಿ ಹಾಕುವಾಗ ಅದಲ್ಲೇ ಬೇಯ್ತದೆ ನೋಡಿ. ನೋಡಿ ಹೀಗೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಯಬೇಕು. ಅಂದರೆ ಅದರ ಒಳಗೆ ಎಲ್ಲ ಬೇಯಬೇಕಲ್ಲ ಹಾಗೆ.
ಹೀಗೆ ತಿರುಗಿಸಿ ಹಾಕಿದ ಮೇಲೆ ಮತ್ತೆ ಮುಚ್ಚಳ ಮುಚ್ಚಬೇಕಂತೇನಿಲ್ಲ, ಅದಲ್ಲಿಗೆ ಬೇಯ್ತದೆ. ಇದೇ ಹಿಟ್ಟನ್ನು ಇನ್ನೂ ಸ್ವಲ್ಪ ದಪ್ಪ ಮಾಡಿದರೆ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆಗೆ ಸಹ ಬಿಡ್ಲಿಕ್ಕೆ ಆಗ್ತದೆ, ಹಾಗೆ ಸಹ ಮಾಡಲಿಕ್ಕಾಗ್ತದೆ. ಹೀಗೆ ಇದು ಬೆಂದಿರ್ಬೋದು ನೋಡಿ, ತೆಗಿತಾ ಇದ್ದೇನೆ. ನೋಡಿ, ಮುಳ್ಳು ಸೌತೆ ದಪ್ಪ ಸವಿಯಲು ಸಿದ್ಧ.